ಇವರು ಅಸ್ಮಾ ಭಾನು ಒಂದು ಕಾಲದಲ್ಲಿ ಕೋಲಾರದ ಪ್ರಸಿದ್ಧ ಗಣಿತಜ್ಞರು, ನಿವೃತ್ತ ಮುಖ್ಯೋಪಾಧ್ಯಾಯರು ಆಗಿದ್ದ ದಿವಂಗತ ಅಬ್ದುಲ್ ವಹೀದ್ ರವರ ಮಗಳಾಗಿದ್ದಾರೆ. ಅಸ್ಮಾ ಭಾನು ಭೌತಶಾಸ್ತ್ರದಲ್ಲಿ ಇವರು ಮಾಡಿರುವ ಅತ್ಯುನ್ನತ ಸಾಧನೆಗಳಿಗೆ ಫಲಶ್ರುತಿಯಾಗಿ 7 ಚಿನ್ನದ ಪದಕಗಳು ಹಾಗೂ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಎಂಬಲ್ಲಿ ಹುಟ್ಟಿದ ಅಸ್ಮಾರವರು ಮುಂದೆ ತಾನು ಹುಟ್ಟಿದ ಊರಿನಲ್ಲೇ ಹೈಸ್ಕೂಲ್ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಸಣ್ಣ ಪ್ರಾಯದಲ್ಲೇ ಅಸ್ಮಾ ಭಾನು ಕಲಿಕೆಯ ಎಲ್ಲಾ ವಿಷಯಗಳಲ್ಲಿಯೂ ಮುಂದಿದ್ರು. ನಂತರ ಹೈಸ್ಕೂಲ್ನಲ್ಲಿ ಓದಿದಾಗ ಅಸ್ಮಾರವರ ವಿಜ್ಞಾನ ಶಿಕ್ಷಕಿಯವರು ಬಹಳ ಅದ್ಭುತ ಹಾಗೂ ಸವಿಸ್ತಾರವಾಗಿ ನಡೆಸ್ತಾ ಇದ್ದ ಪಾಠಗಳನ್ನ ಕೇಳುತ್ತಾ ಅಸ್ಮಾರವರಿಗೆ ವಿಜ್ಞಾನ ಹಾಗೂ ಗಣಿತದ ವಿಷಯದಲ್ಲಿ ಭಾರಿ ಒಲವು ಮೂಡಿತ್ತು. ಮಾತ್ರವಲ್ಲದೆ ಇವರ ಅಂದಿನ ವಿಜ್ಞಾನ ಶಿಕ್ಷಕಿಯವರು ಅಸ್ಮಾರವರಿಗೆ ವಿಜ್ಞಾನದ ಮೇಲಿದ್ದ ಪ್ರತ್ಯೇಕ ಆಸಕ್ತಿ ಹಾಗೂ ಅವರ ವಿಶೇಷ ಬುದ್ಧಿವಂತಿಕೆಯನ್ನ ಗುರುತಿಸಿ ವಿಜ್ಞಾನದಲ್ಲಿ ಇನ್ನು ಉನ್ನತವಾದ ಶಿಕ್ಷಣವನ್ನ ಕಲಿಯಲು ಬೇಕಾಗಿ ಅಸ್ಮಾರವರನ್ನ ಹುರಿದುಂಬಿಸ್ತಾ ಇದ್ರು. ಹಾಗೆಯೇ ಮುಂದಿನ ಕಲಿಕೆಗಾಗಿ ಪಿಯುಸಿಗೆ ಸೇರಿದ ಅಸ್ಮಾರವರು ವಿಜ್ಞಾನವನ್ನೇ ಆಯ್ಕೆ ಮಾಡಿಕೊಂಡ್ರು. ಯಾವಾಗಲೂ ತನ್ನ ಸುತ್ತಮುತ್ತಲಿನ ಪರಿಸರ, ಆಕಾಶ ಹಾಗೂ ಇತರ ವಿದ್ಯಮಾನಗಳ ಆಗುಹೋಗುಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವುಗಳಿಗಿರುವ ವೈಜ್ಞಾನಿಕ ಕಾರಣಗಳನ್ನು ಹುಡುಕುತ್ತಾ ಸದಾ ವಿಜ್ಞಾನದಲ್ಲಿ ಮಗ್ನಳಾಗುವುದು ಅಸ್ಮಾರವರ ನೆಚ್ಚಿನ ಹವ್ಯಾಸವಾಗಿತ್ತು. ಮುಂದೆ ಅಸ್ಮಾರವರಿಗೆ ಭೌತಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ ಕಲಿಯಬೇಕೆಂಬ ಅತಿಯಾದ ಹಂಬಲವಿದ್ದರೂ ಅದಕ್ಕೆ ಬೇಕಾದ ಸೌಲಭ್ಯ ಹಾಗೂ ಸರಿಯಾದ ತರಬೇತಿಯ ವ್ಯವಸ್ಥೆ ಇಲ್ಲದಿದ್ದ ಕಾರಣ ಡಿಗ್ರಿ ಶಿಕ್ಷಣಕ್ಕಾಗಿ ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಗವರ್ನಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ ಸೇರಿಕೊಂಡ್ರು. ಅಲ್ಲಿಯೂ ತಾನು ಭೌತಶಾಸ್ತ್ರದಲ್ಲಿ ಮುಂದುವರಿಯಬೇಕೆಂಬ ದೃಷ್ಟಿಯಿಂದ ಪಿಎಂಇ ಅಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗೆ ಎಂಎಸ್ಸಿ ಕಲಿಕೆಯಲ್ಲಿ ಮುಂದುವರಿಯುತ್ತಿದ್ದ ಅಸ್ಮಾರವರು ನ್ಯಾನೋ ಟೆಕ್ನಾಲಜಿ ಹಾಗೂ ಮೆಟೀರಿಯಲ್ ಸೈನ್ಸ್ ನಲ್ಲಿ ಅಧ್ಯಯನ ನಡೆಸಿದ್ರು. ಯಾಕಾಗಿ ಇವುಗಳನ್ನೇ ಆಯ್ಕೆ ಮಾಡಿಕೊಂಡಿರಿ ಎಂಬ ಪ್ರಶ್ನೆಗೆ ಆಧುನಿಕ ಯುಗದಲ್ಲಿ ಎಲ್ಲ ಯಂತ್ರೋಪಕರಣಗಳು ದೊಡ್ಡ ಗಾತ್ರದಿಂದ ಸಣ್ಣ ಗಾತ್ರವಾಗಿ ಬದಲಾವಣೆಯಾಗ್ತಾ ಇದೆ. ಹಿಂದೆ 2 ಕೈಗಳಿಂದ ಹಿಡಿದುಕೊಳ್ಳಬೇಕಿದ್ದ ಯಂತ್ರಗಳು ಇಂದು ಕೈ ಬೆರಳುಗಳ ಮಧ್ಯೆ ಅಡಕವಾಗ್ತಾ ಇದೆ. ಇವೆಲ್ಲವೂ ನ್ಯಾನೋ ಟೆಕ್ನಾಲಜಿಯಿಂದ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಮುಂದಿನ ಬಹುತೇಕ ಹೊಸ ಎಲೆಕ್ಟ್ರಾನಿಕ್ಸ್ ಆವಿಷ್ಕಾರಗಳು ನ್ಯಾನೋ ಟೆಕ್ನಾಲಜಿಯಲ್ಲಿ ಮುಂದುವರಿಯಲಿದೆ. ಆದ್ದರಿಂದ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದೆ ಎಂದು ಅಸ್ಮಾ ಭಾನು ಹೇಳ್ತಾರೆ. ಹಾಗೆಯೇ ಅತ್ಯುತ್ತಮ ವೈಜ್ಞಾನಿಕ ಮನೋಭಾವ ಹಾಗೂ ನೈಪುಣ್ಯತೆಗಳನ್ನು ಮೈಗೂಡಿಸಿಕೊಂಡು ವ್ಯಾಸಂಗ ನಡೆಸಿದ ಅಸ್ಮಾರವರು ಬೆಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ವಿಶೇಷವಾಗಿ ಅಸ್ಮಾ ಹಾಗೂ ಸಹಪಾಠಿಗಳು ತಮ್ಮ ಅಧ್ಯಯನದ ವೇಳೆಯಲ್ಲಿ ನ್ಯಾನೋ ಎಲೆಕ್ಟ್ರಾನಿಕ್ಸ್ ಪರಿಕಲ್ಪನೆಯ ಆಧಾರದ ಮೇಲೆ ನಡೆಸಿದ ಅಲ್ಯೂಮಿನಿಯಂ ಡೋಪ್ಡ್ ಟಿನ್ ಆಕ್ಸೈಡ್ ಥಿನ್ ಫಿಲ್ಮ್ಸ್ ಎಂಬ ಯೋಜನೆಯು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭಾರಿ ಪ್ರಶಂಸೆಗೆ ಪಾತ್ರವಾಯಿತು. ಹಾಗೂ ಆ ಯಶಸ್ವಿಯು ಅಸ್ಮಾರವರಿಗೆ ತಾನು ಸಂಶೋಧನೆಯ ಮಾರ್ಗದಲ್ಲಿ ಮುಂದುವರಿಯಲು ಪ್ರೇರಣೆ ನೀಡಿತು. ಈಗಿನ ಕಾಲದಲ್ಲಿ ಎಲ್ಲರೂ ಎಂಜಿನಿಯರಿಂಗ್ ಹಾಗೂ ಡಾಕ್ಟರ್ ಫೀಲ್ಡ್ಗಳಿಗೆ ಮಾತ್ರ ಸೀಮಿತವಾಗಿಸುತ್ತಿರುವ ಕಾರಣದಿಂದ ಮುಂದಿನ ತಲೆಮಾರುಗಳಿಗೆ ಕಲಿಕೆಯನ್ನ ದಾರಿ ಎರೆಯಲು ಅರ್ಹರಾದ ಗುರು ವೃಂದವೇ ಇಲ್ಲವಾಗುವ ಸನ್ನಹಿತ ಬರಬಹುದು ಎಂದು ಅಸ್ಮಾರವರು ಹೇಳ್ತಾರೆ. ಇದೀಗ ಅಸ್ಮಾ ಭಾನು ಬೃಹತ್ ವಿದ್ಯಾಲಯಗಳಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ನೀಡುತ್ತಿದ್ದಾರೆ. ಗಣಿತ ಹಾಗೂ ಭೌತಶಾಸ್ತ್ರದಲ್ಲಿ ತನಗಿದ್ದ ಅಗಾಧ ಜ್ಞಾನ ಭಂಡಾರವನ್ನು ಪ್ರಯೋಗಿಸಿಕೊಂಡು ಹಲವು ಯೋಜನೆಗಳನ್ನ ಹಾಗೂ ರಿಸರ್ಚ್ಗಳನ್ನ ನಡೆಸಿದ್ದಾರೆ. ಅಸ್ಮಾರವರ ಉನ್ನತ ಸಾಧನೆಗಳನ್ನ ಗುರುತಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಫಿಸಿಕ್ಸ್ ನಲ್ಲಿ ನಂಬರ್ 1 ರ್ಯಾಂಕ್ ಪಡೆದ ಅಸ್ಮಾರವರು 2023 ಅಕ್ಟೋಬರ್ 17ರಂದು ನಡೆದ ಬೆಂಗಳೂರು ವಿಶ್ವವಿದ್ಯಾಲಯದ 58ನೇ ವಾರ್ಷಿಕೋತ್ಸವದಲ್ಲಿ 7 ಚಿನ್ನದ ಪದಕಗಳ ಬಹುಮಾನವನ್ನು ಪಡೆದಿದ್ದಾರೆ. ಜೊತೆಗೆ ಶಿಕ್ಷಣ ಸಚಿವರು ಹಾಗೂ ಇತರ ಹಲವು ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ರಾಜ್ಯಪಾಲರಾಗಿದ್ದ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಸನ್ಮಾನಿಸಲಾಯಿತು. ಇದೀಗ ಅಸ್ಮಾ ಭಾನು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ ಪಿಎಚ್ಡಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಭೌತಶಾಸ್ತ್ರ ಹಾಗೂ ಗಣಿತಶಾಸ್ತ್ರದಲ್ಲಿ ಅಪಾರವಾದ ಜ್ಞಾನವನ್ನು ಅರಗಿಸಿಕೊಂಡು ಹಲವಾರು ಸಾಧನೆಗಳ ಮೆಟ್ಟಿಲುಗಳನ್ನು ಏರ್ತಿರುವ ಹೆಮ್ಮೆಯ ಸಾಧಕಿ ಅಸ್ಮಾ ಭಾನುರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.